ಆ ಅಯ್ಯ ಅವ್ನ ಸ್ಟೇಷನ್ ನ ಬಾಂಬ್ ಇಟ್ಟು ಉಡಾಯಿಸ್ಬಿಡ್ತೀನಿ. ದುಡುಕ್ ಬೇಡುವ, ಅವನಿಗೆ ಸರ್ಕಾರ ಕಾನೂನು ಸಪೋರ್ಟ್ ಅದ. ಈ ವಿಷಯದಾಗ ನಾವು ಬುದ್ಧಿ ಉಪಯೋಗಿಸ್ಬೇಕು. ಅವ ಪೊಲೀಸ್ ಆಫೀಸರ್ ಅನ್ನು ದುರಹಂಕಾರದಿಂದ ಮೆರಿತಾವನೆ. ಅವ ನಂಬನ್ ಮೆರಿಲೋ, ಅದೆಷ್ಟು ಮೆರಿತಾನೋ ಮೆರಿಲಿ. ನಮ್ಮ ತಾಕತ್ತೇನು ಅಂತ ನಾಳೆ ಕೋರ್ಟ್ ಮಾತಾಡುತ್ತೆ. ಅತ್ಯಾಚಾರಕ್ಕೆ ಒಳಗಾದ ಸುನೀತಾಳಿಗೂ ಬಾಳಪ್ಪನಿಗೂ ಯಾವುದೇ ಸಂಬಂಧವಿಲ್ಲವೆಂದು ಸುನೀತಾಳ ತಂದೆ ಚನ್ನಬಸಪ್ಪನವರೇ ನಿವೇದನೆ ಮಾಡಿಕೊಂಡು ಅರ್ಜಿಯನ್ನು ಹಿಂತೆಗೆದುಕೊಂಡಿರುವುದರಿಂದ ಈ ಸಾವು ಆಕಸ್ಮಿಕವಾಗಿ ಸಂಭವಿಸಿರುವುದೆಂದು ನಿರ್ಧರಿಸಿ ಅವರು ನಿರ್ದೋಷಿಗಳೆಂದು ಈ ಕೋರ್ಟ್ ಪರಿಗಣಿಸಿ ಈ ಕೇಸನ್ನು ಇಲ್ಲಿಗೆ ಕೈಬಿಡಲಾಗುತ್ತಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನೀವೇನೋ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ರಿ, ಆದ್ರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ನನಗೂ ನಿಮ್ ತರ ಹೋರಾಟ ಮಾಡೋ ಆಸೆ, ಆದ್ರೆ ಆ ಶಕ್ತಿ ನನ್ನಲ್ಲಿಲ್ಲ, ಅಧಿಕಾರನೂ ಇಲ್ಲ. ಈಗಾಗ್ಲೇ ಒಬ್ಬ ಮಗಳನ್ನ ಕಳ್ಕೊಂಡಿರೋ ನಾನು ಇನ್ನೊಬ್ಬ ಮಗಳನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಹೀಗ್ ಮಾಡಿದೆ. ಇದೆಲ್ಲ ಅಣ್ಣ, ಕೂಡ್ ಹಾಕಕ್ ಜೈಲ್ ಇರ್ಲಿ, ಕಟ್ ಹಾಕಕ್ ಕಾನೂನು ಇಲ್ಲ ಅಂತ ಅಂದ್ಬಿಟ್ಟು ಆ ಅಯ್ಯನ್ ಇದು ಗೊತ್ತಿಲ್ಲ ಅನ್ಸುತ್ತೆ ಪಾಪ. ಏ ಅಯ್ಯ, ಈಗ್ಲಾದ್ರೂ ಗೊತ್ತಾಯ್ತಾ ಈ ಗುರುಪಾದಪ್ಪನ ಖಾನ್ದಾನಿಗೆ ಕಾನೂನು ಅನ್ನೋದು ಕೊಟ್ಕೆಲ್ ಬಿದ್ದಿರೋ ಕುರಿ ಇದ್ದಂಗೆ. ಬೇಕಾದವ್ ಬೆಳೆಸ್ತೀವಿ, ಬೇಡ ಅಂದಾಗ ಬಲಿ ಕೊಟ್ಟು ಹಬ್ಬ ಮಾಡ್ತೀವಿ ಅಂತ. ಬೇಟೆಗಾರ ಅಂತ ಹೆಸರು ತಗೊಂಡ್ಮೇಲೆ ಬಾಳನ ಜಿಂಕೆ ಮಲಕ್ ಕುಡಿಬೇಕು. ಅದನ್ನ ಬಿಟ್ಟು ಹುಲಿ ಸಿಂಹ ಗುರಿ ಇಟ್ರೆ ಮದ್ವೆ ಉಳಿಸೋಕ್ಕಿಂತ ಪ್ರಾಣ ಕಳ್ಕೊಳ್ಳೋದು ಹೆಚ್ಚು. ಇಲ್ಲಿಂದ ಹೊಟ್ಟೋಗ್. ಏನ ರಿವಲ್ವರಿ ಕೈ ಹಾಕ್ಬಿಟ್ರೆ ಆಗೋಯ್ತಾ? ತೆಗಿಯೋ ನೋಡೋಣ. ಏನ್ ತೆಗೆದು ಬಿಟ್ರೆ ತೆಗೆದುಕೊಂಡ್ಬಿಡ್ತೀರಾ? ಹೆಂಗಸರು ಮುಂದೆ ಚಡ್ಡಿ ಹಾಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಗೆ ಪ್ಯಾಂಟ್ ಹಾಕ್ಸಿದ್ ಒಂದ್ಸಾಕೊಳ್ಳೋ ನಮ್ದು. ನಮ್ಗೆ ಚಡ್ಡಿ ಬಿಚ್ಚಕ್ ನೋಡ್ತೀರಾ? ಹೋಗ, ಯಾರಾದ್ರೂ ಪಿಕ್ ಪ್ಯಾಕೆಟ್ ಮಾಡೋರ್ನ ಇಲ್ಲ ಬ್ಲಾಕ್ ಪ್ಯಾಕೆಟ್ ಮಾಡೋರ್ನ ಹಿಡಿ, ಸರ್ಕಾರಕ್ಕೆ ಹೇಳಿ ನಾನೇ ನಿನ್ಗೊಂದು ಅವಾರ್ಡ್ ಕೊಡಿಸ್ತೀನಿ. ನೀನ್ ಗಂಡ್ಸ ಆದ್ರೆ ಶೂಟ್ ಮಾಡೋ ನೋಡೋಣ. ಎದ್ಕೊಂಡ್ಬಿಟ್ಟಾನೆ ಅಲ್ ಮಗ. ಅಲ್ಲೋಡ ಗಾಂಡನ ಮಗನ. ನಾನು ಒಂದ್ಸಲಿ ಎಫ್ಐಆರ್ ಹಾಕಿದ್ಮೇಲೆ ಒಂದು ಕೋರ್ಟಲ್ಲಿ ಶಿಕ್ಷೆ ಆಗ್ಬೇಕು, ಇಲ್ಲ ಸ್ಟ್ರೀಟ್ ಅಲ್ಲಿ ಶಿಕ್ಷೆ ಆಗ್ಬೇಕು. ಕೋರ್ಟ್ ಬೇಕಾಗಿರೋದು ಸಾಕ್ಷಿ, ಈ ಅಯ್ಯನಿಗೆ ಬೇಕಾಗಿರೋದು ಸತ್ಯ. ನಾನು ಕಾನ್ವೆಂಟ್ ಅಲ್ಲೋದು ಇನ್ಸ್ಪೆಕ್ಟರ್ ಅದನ್ನಲ್ಲ ಕಣ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದು ಇನ್ಸ್ಪೆಕ್ಟರ್ ಅದನ್ನ. ಸಾಹೇಬ್ರು ಮೀಟಿಂಗ್ ಇಲ್ಲ. ಓಯ್ ಪೊಲೀಸಪ್ಪ, ನಾನು ಬಂದ್ರ ಕೊಲಿ ಅಪರಾಧ, ಅದ ನೀನಾಗ್ ಬಂದ್ರ ಯಾರು ಕೇಳಂಗಿಲ್ಲ ಅಂತ ಮಾಡಿ ಏನ? ನೋಡಿ, ನಿಮ್ಮ ಮಗ ಒಂದು ಹೆಣ್ಣಿನ ಬಾಳನ್ನ ಹಾಳು ಮಾಡಿದ. ಕೋರ್ಟಿಂದ ಹೊರಗೆ ಬರ್ಬೇಕಾದ್ರೆ
ನಮ್ಮ ಪೊಲೀಸ್ ಆಫೀಸರ್ನ ಕೇವಲವಾಗಿ ಮಾತಾಡಿ ಶೂಟ್ ಮಾಡಕ್ ನೋಡಿದ. ಆತ್ಮರಕ್ಷಣೆಗೋಸ್ಕರ ಅವ್ರು ಶೂಟ್ ಮಾಡಿದ್ದಾರೆ. ಆಕಸ್ಮಿಕವಾಗಿ ಅನಾಹುತ ನಡೆದಿದೆ. ಸುಳ್ಳು ಯಾಕೆ ಹೇಳ್ತಲ್ಲ ಮಗನ? ಈ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಾಟಕ ಆಡ್ಲಿಕ್ಕೆ ಹತ್ತಾರ. ಆ ನಿಮ್ ಮಯ್ಯ ನನ್ನ ಮಗನ್ನ ಬೇಕಾಗ ಕೊಂದಾನ. ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಅದೆಲ್ಲೇ. ಕಾನೂನು ನಿಮಗಿಷ್ಟ ಬಂದ ಹಾಗೆ ಉಪಯೋಗಿಸ್ಕೊಳ್ಳೋ ಆಟದ ಬೊಂಬೆ ಅಲ್ಲ. ಇಲ್ಲಿಗೆ ಬಂದು ಬಾಯಿಗೆ ಬಂದ ಹಾಗೆ ಕಿರ್ಚಾಡೋದಕ್ಕೆ ಇದೇ ನಿಮ್ ಮಾವನ ಮನೆ ಅಲ್ಲ. ಲೇ ಮಗನ, ಕೊನೆ ಕಾಲದಾಗ ನಿನ್ ಹೆಂಡತಿ ಜೊತೆಗ ನೀನ್ ತಂಪಾಗಿರ್ಲಿ ಅಂತ ನಿನ್ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡ್ಸಿ ನಿನ್ ಇಲ್ಲೇ ಇಟ್ಕೊಂಡೆ. ಯಾಕೆ ಹೇಳ? ನೀನು ನನ್ ಕೂಡ ನಿಯತ್ತಾಗಿರ್ಲಿ ಅಂತ. ಆದ್ರೆ ನೀನು ನಿನ್ನಂತ ಕಾಕಿ ತೋಟ ಮುಟ್ಟಾಡ್ರನ್ನ ಸಾಕೋದ್ರ ಬದ್ಲು ಯಾವ್ದಾದ್ರು ಬೀದಿ ನಾಯಿನ್ ಸಾಕಿದ್ರೆ ನನ್ ಕೂಡ ನಿಯತ್ತಾಗಿರ್ತಿತ್ತು. ಮಾತಿಗೆ ಮುಂಚೆ ಚಡ್ಡಿ ಹಾಕ್ತಿದ್ ನಮ್ ಪೊಲೀಸ್ನವರಿಗೆ ಪ್ಯಾಂಟ್ ಹಾಕ್ತಿದ್ ನಾವು ನಮ್ಮ ವಂಶದವರು ಅಂತ ಹಾರಾಡ್ತಿದ್ರಂತೆ. ನಮ್ಮ ಅಯ್ಯ ಮನ್ಸ್ ಮಾಡಿದ್ರೆ ನಿಮ್ಮಗಳ ಚಡ್ಡಿನೆಲ್ಲ ಬಿಚ್ಚಿ ಫುಟ್ಪಾತ್ ಮೇಲೆ ನಿಲ್ಲಿಸ್ತಾನೆ. ಹುಷಾರ್. ಆಳ್ಗೆ ಬಿಗಿ ಹಿಡಿದು ಮಾತಾಡ್ದ. ನಾನು ಸಿಟ್ಟಿಂಗ್ ಎಂಪಿ ಇದ್ದೀನಿ ಗೊತ್ತೇನಾ? ಸಿಟ್ಟಿಂಗ್ ಎಂಪಿ ಆದ್ರೆ ಹೋಗಿ ಸಿಟ್ಟಲ್ಲಿ ಕೂತ್ಕೊಳ್ರಿ. ಡಿಪಾರ್ಟ್ಮೆಂಟ್ ಬಂದು ಸುಮ್ಮನೆ ತೊಂದರೆ ಕೊಡ್ಬೇಡಿ. ಓಯ್ ಪೊಲೀಸಪ್ಪ, ನೀನು ನಿಮ್ ಡಿಪಾರ್ಟ್ಮೆಂಟ್ ಆಡ್ತಿರೋ ನಾಟಕಕ್ಕ ಪರದಿ ಎಳೆದು ನಾಳೆ ಇದೇ ಹುಬ್ಬಳ್ಳಿ ಚೆನ್ನಮ್ಮನ್ ಸರ್ಕಲ್ನಾಗ ಆ ನಿಮ್ ಮೈಯನ್ನ ಗುಂಡಿಟ್ ನಾನ್ ಸುಡ್ಲಿಲ್ಲ. ನನ್ನ ಹೆಸರು ಗುರುಪಾದಪ್ಪನಲ್ಲೇ. ರೇ ಸ್ವಾಮಿ, ನೀವು ತಿಳ್ಕೊಂಡ ಹಾಗೆ ನಮ್ಮ ಅಯ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನ ಗುಂಡಿಗೆ ಹೊಡೆಯೋ ಗುಂಡು ಇನ್ನು ನಮ್ಮ ಇಂಡಿಯಾದಲ್ಲಿ ತಯಾರಾಗಿಲ್ಲ. ನಮ್ಮ ಅಶೋಕ ಚಕ್ರದಲ್ಲಿ ಎಲ್ಲರ ಕಣ್ಣಿಗೆ ಕಾಣೋದು 3 ಸಿಂಹಗಳು ಮಾತ್ರ. ಆದರೆ ಕಣ್ಣಿಗೆ ಕಾಣದೇ ಇರೋ 4ನೇ ಸಿಂಹನೇ ನಮ್ಮ ಅಯ್ಯ. ಅಬ್ದುಲ್ ಕಲಾಂ ಕಂಡುಹಿಡಿದಿರೋ ಅಣುಬಾಂಬ್ಗಿಂತ ಪವರ್ಫುಲ್ ಬಾಂಬ್ ನಮ್ಮ ಅಯ್ಯ. ನೀವು ಒಂದು ಯೋಚನೆ ಮಾಡಿದ್ರೆ ಅವನು 10 ಯೋಚನೆ ಮಾಡ್ತಾನೆ. ನೀವು 1 ಹೆಜ್ಜೆ ಇಟ್ರೆ ಅವನು 10 ಹೆಜ್ಜೆ ಇಡ್ತಾನೆ. ಆಕಾಶ, ಭೂಮಿ, ನೀರು, ಬೆಂಕಿ, ಗಾಳಿ ಈ ಪಂಚಭೂತಗಳನ್ನು ಮೀರಿದ ಮಹಾನ್ ಶಕ್ತಿ ಕಣ್ರಿ ನಮ್ಮ ಅಯ್ಯ. ನಿಮ್ಮ ದೌರ್ಜನ್ಯ ಅಟ್ಟಹಾಸದಿಂದ ನರಳುತ್ತಾ ಇರೋ ಹುಬ್ಬಳ್ಳಿ ಜನತೆನ ಕಾಪಾಡೋದಕ್ಕೆ ನಾನೇ ಅಯ್ಯನ್ನ ಇಲ್ಲಿ ಕರೆಸಿ. ಏನ್ರಿ ಗುರುಪಾದಪ್ಪ ಅವ್ರೆ, ಮಗನ್ ಸಂಸ್ಕಾರ ಇಷ್ಟ ಬೇಗ ಮುಗ್ದೋಯ್ತು ಇಲ್ಲ ಹೆಣನ ನಾಯಿನರಿಗಳು ತಿನ್ಲಿ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರೋ? ಅವನ್ ಹೆಣನ ನಾಯಿನರಿ ತಿನ್ನಕ ಅವನೇನ್ ಅನಾಥನಲ್ಲೇ. ಮಂದಿ ಅದರ ಸಂಸ್ಕಾರ ಮಾಡಕ ತ್ರಿಮೂರ್ತಿಗಳಂಗ ನಾವು ಓದಿವಿ. ಆದ್ರೆ ನಿನ್ ಹೆಣನ ನೀನ್ ಹೇಳ್ದಂಗ ನಿನ್ ಹೆಣನ ನಾಯಿನರಿ ತಿನ್ನು ಹಂಗ ಮಾಡ್ಲಿಲ್ಲ. ನನ್ ಹೆಸರು ಗುರುಪಾದಪ್ಪನಲ್ಲೇ. ನಾನು ಬೆಳಿತಾ ಬೆಳಿತಾ ಕೊಲಕಾರ ಆದವಲ್ಲೇ. ಹುಟ್ಟತಾನ ಹೆತ್ತ ತಾಯಿನ ಸಾಯಿಸ್ ಬಂದವ ಗೊತ್ತಾತೇನ ಅಂತ. ಅದ್ರಾಗ ನೀನ್ ಯಾವ ಲೆಕ್ಕನ ನಂಗ? ಹಲೋ, ಈ ಲೆಕ್ಕ ಪಕ್ಕ ಗುಣಕರ ಭಾಗಕರ ಇದ್ಯಾವ್ದು ನನ್ನ ಹತ್ರ ನಡೆಯಲ್ಲ. ನಾನ್ ಇಲ್ಲಿರೋವರೆಗೂ ಎಂಟೈರ್ ಸಿಟಿ ನನ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೀವುಗಳು ಯಾರು ಏನು ಮಾಡಕ್ಕಾಗಲ್ಲ. ಲೇ ಮಗನ, ನಾನು ಚುಟುಕಿ ಹೊಡೆದ್ರ ಎಂಟೈರ್ ಸಿಟಿ ಆಕ್ಟಿವಿಟೀಸ್ ಏನ್ ನಿಲ್ಲಿಸ್ತೀನಿ. ನಾಳೆ ಮುಂಜಾನೆ ನೀನ ನೋಡು ಎಂಟೈರ್ ಸಿಟಿ ಯಾರ್ ಕಂಟ್ರೋಲ್ ಆಗಿರ್ತದಂತ. ಸರ್, ಈ ಬಂದಿಂದ ರಿಸೆಪ್ಷನ್ ಸರ್ವಿಸ್ಗೆ ತುಂಬಾ ತೊಂದರೆ ಆಗಿದೆ ಸರ್. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಬಸ್ಗೋಸ್ಕರ ಬೀದಿ ನಿಂತಿದ್ದಾರೆ ಸರ್. ಸರ್, ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಪೇಷಂಟ್ಗೆ ತುಂಬಾ ತೊಂದರೆ ಆಗ್ತಿದೆ ಸರ್. ಈ ಬಂದನ್ನ ಇಮಿಡಿಯೇಟ್ ಕಾಲ್ ಆಫ್ ಮಾಡ್ಲಿಲ್ಲ ಅಂದ್ರ
ನಮ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಸರ್ ತೆಗಿರಿ ಬಸ್ಸು ಈಗ ನಿಂತ್ಕೊಂಡ್ರೆ ನಾವ್ ಎಲ್ಲಿ ಹೋಗೋದು ನೀನ್ ಹೇಳ್ದಂತ ಬಸ್ ತೆಗಿಯಕ್ಕಾಗಕ್ಕಿಲ್ಲ ಹೋಗಮ್ಮ ಹೋಗ್ರಿ ಮೊದ್ಲೇ ಹೇಳೋದು ಅರ್ಥ ಆಗಲ್ವಾ ನೀವುಗಳು ಮಾಡ್ತಿರೋ ಬಂದಿಂದ ಎಷ್ಟು ಜನ ಸಾರ್ವಜನಿಕರು ತೊಂದರೆ ಆಗ್ತಿದೆ ಅಂತ ನೀವೇ ನೋಡ್ತಾ ಇದೀರಲ್ಲ ಸುಮ್ನೆ ಗಾಡಿಗಳನ್ನ ತೆಗೀರಿ ತೆಗಿಯಂಗಿಲ್ರಿ ಯಾರ್ ಏನ ಹೇಳಿದ್ರು ನಮ್ ಗುರುಪಾದಪ್ಪ ಹೇಳೋ ಮಟ ನಾವ್ ಗಾಡಿ ತೆಗಿಯಂಗಿಲ್ರಿ ರೇ ನಿಮ್ ಗುರುಪಾದಪ್ಪ ಅವ್ರು ಸಾವಿರಾರು ಹೇಳ್ಬೋದ್ರಿ ನೀವುಗಳು ಮಾಡ್ತಿರೋ ಬಂದಿಂದ ಸ್ಕೂಲ್ ಮಕ್ಳಿಂದ ಹಿಡಿದು ಸಾರ್ವಜನಿಕರವ್ರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಗೊತ್ತೇನ್ರಿ ನೀವ್ ಏನ ಹೇಳಿ ಆ ಗುರುಪಾದಪ್ಪನೇ ನಮ್ ಸರ್ಕಾರ ಅವ್ನ್ ಎದ ಹಾಕೊಂಡವ್ರು ಯಾರು ಬಾಳ ಹಂಗಿಲ್ಲ ಬದುಕೋಂಗಿಲ್ರಿ ನೆನ್ಪಿಟ್ಕಳ್ರಿ ಅಂಕಲ್ ಇವತ್ತು 9:30ಗೆ ಎಕ್ಸಾಮ್ ಇದೆ ಹೋಗ್ಲಿಲ್ಲ ಅಂದ್ರೆ ವರ್ಷ ಪೂರ್ತಿ ಹಾಳಾಗುತ್ತೆ ಹೇಳಿ ಅಂಕಲ್ ಹೇಳಿ ಪ್ಲೀಸ್ ಕೇಳಿದ್ರ ತನ್ನ ಮಗು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ತಂದೆ ತಾಯಿಗಳು ಸ್ಕೂಲ್ ಕಳಿಸ್ತಾರೆ ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗಿ ಇವತ್ತೊಂದಿನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಮಗು ಭವಿಷ್ಯ ಹಾಳಾಗುತ್ತೆ ಇದನ್ನೇ ನಿಮ್ ಗುರುಪಾದ ಬಂದ್ ಕೇಳ್ತಾನ ಮರ್ಯಾದೆಯಿಂದ ಗಾಡಿ ತೆಗೀರಿ ನಾವು ಅಷ್ಟೇ ಮರ್ಯಾದೆಯಿಂದ ಹೇಳಿ ಕತ್ತೀವ್ರಿ ಯಾವ್ದೇ ಕಾರಣಕ್ಕೂ ಗಾಡಿ ತೆಗಿಯಂಗಿಲ್ಲ ಅದೇನ್ ಮಾಡ್ತಾರ ಮಾಡ್ಕೋರಿ ಹಾ ಅಯ್ಯೋ ದಾರಿ ಬಿಡಿಯಪ್ಪ ರೀ ಏನಾಯ್ತು ಲಕ್ಷ್ಮಿ ಏನಾಯ್ತು ಮಗುಗೆ ಏನ್ ಮಾಡ್ಕೊಂಡ್ಯಪ್ಪ ಮಾಡಿ ಮೇಲೆ ಬಿದ್ದು ಪೆಟ್ಟು ಪಡ್ಕೊಂಡನ ಬಹಳ ರಕ್ತ ಹೋಗೈತಿ ಎಷ್ಟು ತಪ್ಪೆ ಅಂದ್ರೆ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯಾರು ಆಟೋದವ್ರು ಬರೋವಲ್ರು ಯಾರು ಗಾಡಿ ತೆಗಿಯೋದಿಲ್ಲ ಅಂತಾರ ಹಿಂಗ ಆಗ್ಬಿಟ್ರೆ ಸತ್ ಹೋಗ್ತಾನ್ರಿ ಇವ ರೀ ನೀವ್ ಹಿಂಗ್ ವಿಚಾರ ಮಾಡ್ಕೊತಿದ್ರ ನಮ್ ಮಗು ನಮಗ್ ಸಿಗೋದಿಲ್ರಿ ಸಿಗೋದಿಲ್ಲ ಮಗುನ ದವಾಖಾನೆ ಕರ್ಕೊಂಡು ಹೋಗ್ಬೇಕು ಗಾಡಿನ ಸರಿಗೆ ಒಂದ್ ನಿಮಿಷ ನೀವುಗಳೇನಾದ್ರೂ ಈಗ ಬಸ್ ತೆಗೆದ್ರೆ ನಾನ್ ಬಸ್ಸಿಗೆ ಬೆಂಕಿ ಹಚ್ಬೇಕಾಗುತ್ತೆ ನಿನ್ ಮಗು ತೊಂದ್ರೆ ಆಯ್ತು ಅಂತ ನೀನ್ ಬಸ್ ತೆಗೆ ಕೊಟ್ಟಿದ್ಯಲ್ಲ ಇವರೆಲ್ಲ ಏನ್ ಮಕ್ಳಲ್ವಾ ನೀವುಗಳು ಮಾಡ್ತಿರೋ ಬಂದಿಂದ ಊರ್ ಜನಗಳಿಗೆಲ್ಲ ತೊಂದ್ರೆ ಆಗ್ತಿದ್ಯಲ್ಲ ಅವಾಗ ನೀನ್ ಮಾಡಿದ ತಪ್ಪು ಅಂತ ನಿಂಗ್ ಅನ್ಸ್ತಿಲ್ಲ ಈ ಸಮಯದಾಗ ಹಿಂಗೆಲ್ಲ ಮಾತಾಡ್ಬೇಡಿ ಸರ್ ನಿಮ್ಮ ಕೈ ಮುಗಿತೀನಿ ನನಗಿರೋದು ಒಂದೇ ಮಗು ಸರ್ ದಯವಿಟ್ಟು ಗಾಡಿ ತೆಗಿಲಿಕ್ ಬಿಡಿ ಪ್ಲೀಸ್ ಸಾಹೇಬ್ರ ನಿನ್ ಮಗುಗೆ ಹೆಚ್ಚು ಕಮ್ಮಿ ಆದ್ರೆ ಆ ಗುರುಪಾದ ಬಂದ್ ಕಾಪಾಡ್ತಾನೆ ಈ ಮಗು ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಬಂದದ್ರ ಭವಿಷ್ಯ ಬರೀತಾನ ಸಾಕಿ ತೆಗೆದ್ರೆ ನಾವು ನೀವೆಲ್ಲ ಪಬ್ಲಿಕ್ ಮೊದ್ಲು ಪಬ್ಲಿಕ್ ಪ್ರಾಬ್ಲಮ್ ನ ಸ್ಪಂದಿಸೋದನ್ನ ಕಲ್ತ್ಕೊಳ್ಳಿ ನಾವೆಲ್ಲ ಒಟ್ಟಾಗಿದ್ರೆ ಅಂತ 1000 ಜನ ಗುರುಪಾದ ಬಂದ್ರು ನಮ್ಮನ್ನೇನು ಮಾಡಕ್ಕಾಗಲ್ಲ ಒಳ್ಳೆ ವಿಷಯಕ್ಕೆ ಬಂದ್ ಮಾಡಿ ಒಪ್ಕೊಳ್ಳೋಣ ಯಾವನ ರೌಡಿ ಸತ್ ಅಂತೆಲ್ಲ ಬಂದ್ ಮಾಡಕ್ ಕೊಟ್ಟಿದ್ರಲ್ರಿ ಬನ್ರಿ ಇಲ್ಲಿ ಮೊದ್ಲ ಮಗುಗ್ ಹಾಸ್ಪಿಟಲ್ ಹೋಗಿ ವ್ಯವಸ್ಥೆ ಮಾಡ್ರಿ ತುಂಬಾ ಥ್ಯಾಂಕ್ಸ್ ಸಾಹೇಬ್ರ ಲೆಸಿನ ನೀ ಗಾಡಿ ತೆಗಿಯೋ ಗಾಡಿ ತೆಗಿ ಆಯ್ತಲ್ಲ 1000 ಜನ ಗುರು ವಂಶ ಬಂದ್ರು ನಮ್ಮನ್ನ ಏನು ಮಾಡಕ್ ಆಗಕ್ಕಿಲ್ಲ ನಡೀಲ ಬಂದ ಗಾಡಿ ತೆಗೆನ ಗೌಡ ಇವನು